ಲಾಕ್ಡೌನ್ ಟೀಮಿಗೆ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಡಿಯೋ ಲಾಂಚ್. ಬಟ್ ನನಗೆ ಒಂದು ಲೋಬರ್ ಸಿನಿಮಾ ಮಾಡಮ್ಮ, ಹೊಸಬರಿಗೆ ಏನಾದರೂ ಚಾನ್ಸ್ ಸಿಗಲಿ, ಯಾರು ದೊಡ್ಡ ಬೇರೆ ಸಿನಿಮಾ ಯಾರು ಮಾಡಲ್ಲ ನಮ್ಮಂತರಿಗೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವೇನು ಸಿನಿಮಾದಲ್ಲಿ ಕಲ್ತಿದ್ದೀವಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ, ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ನಾವು ದೊಡ್ಡ ಕತೆ ಮಾಡೋಕ್ಕಾಗಲ್ಲ, ಯಾರೊಬ್ಬರು ಡೈರೆಕ್ಟರ್ ನನಗೆ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದರು. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಒಂದು ಚಿಕ್ಕನ್ನ ಲೋಬರ್ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮಂಜು ಅವರು ಒಂದು ಸಿಕ್ಕರು ಮೈಸೂರಲ್ಲಿ ನನಗೆ, ನಮ್ಮ ಭಾಗದವ್ರು ಇವರೆಲ್ಲ ಉತ್ತರ ಕರ್ನಾಟಕದವರು. ಆ ಕತೆ ಅಲ್ಲಿ ಸಿಕ್ಕ ಮೇಲೆ ಒಂದು ಕತೆ ಮಾಡಿದ್ದೆ ನಾನು ಚಿಕ್ಕದಾಗಿ. ಅದು ಈ ಸರ್ ಸಿಕ್ಕ ಮೇಲೆ, ಮಂಜು ಸರ್ ಸಿಕ್ಕ ಮೇಲೆ ನನಗೆ ಅವ್ರು ಹೇಳಿದ್ರು ನಾವೇ ಮಾಡೋಣ ನಮ್ಮ ಭಾಗದಲ್ಲಿರಲಿ. ಯಾಕಂದರೆ ಮಂಗಳೂರು ಕನ್ನಡ ಅಂದರೆ ಅದೊಂದು ಬೇರೆ ಲೆವೆಲ್ ಭಾಷೆ, ಮಂಡ್ಯ ಕನ್ನಡ, ಬೆಂಗಳೂರು ಕನ್ನಡ ಅದು ಬೇರೆ ಭಾಷೆ. ಉತ್ತರ ಕರ್ನಾಟಕದಲ್ಲಿ ಏನಾದರೂ ಮಾಡೋಣ ನಮ್ಮ ಲ್ಯಾಂಗ್ವೇಜಲ್ಲಿ, ಪ್ಯೂರ್ ಉತ್ತರ ಕರ್ನಾಟಕ. ಹಂಗಾಗಿ ನಮಗೆ ನಾವು ಅಲ್ಲೇ ಹುಟ್ಟಿ ಬೆಳೆಯೋದ್ರಿಂದ ಆ ಕತೆಗಳು ನಿಮ್ಗೆ ಗೊತ್ತಿರಲ್ಲ. ಬೆಂಗಳೂರು ಲ್ಯಾಂಗ್ವೇಜ್ ಸಿನಿಮಾ ಆಗ್ತವೆ, ಅದು ಸೆಕೆಂಡ್ ಪಾಯಿಂಟ್. ಬಟ್ ಉತ್ತರ ಕನ್ನಡದಲ್ಲಿ ಅಲ್ಲಿದ್ದು ಹುಟ್ಟಿದ ಕತೆಗಳಿಗೆ ನಾವು ಅಲ್ಲಿ ಬೆಳೆದ ಮೇಲೆ ಅಲ್ಲಿಂದ ಕತೆ ಮಾಡೋಣ ಅಂದ್ಬಿಟ್ಟು ಮಂಜು ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಓಕೆ ನಾನು ಮಾಡ್ತೀನಿ ಜಾವೇದ್, ಏನಾದರೂ ಮಾಡೋಣ ಅಂದ್ಬಿಟ್ಟು ಕುಂತೀವಿ. ಹಂಗೆ ಶುರುವಾಯ್ತು ಕತೆ ಇದು. ಈಗ ನೀವೆಲ್ಲ ನೋಡ್ತೀರಾ, ಈಗ ದುರಂಧರ್ ಕತೆ ನೋಡ್ತಾರೆ, ತುಂಬ ಜನ ನೋಡ್ತಾ ಇದ್ದಾರೆ. ದುರಂಧರ್ ಅಂದರೆ ಪ್ರೆಸೆಂಟ್ ಕತೆ ಅಂತ ತೊಗೊಂಡು ಸಿನಿಮಾ ಮಾಡ್ತಾರೆ ಅವರೆಲ್ಲ. ಅದೇ ಥರ ನಾವು ಲಾಕ್ಡೌನಲ್ಲಿ ನಡೆದ ಘಟನೆ ಇಟ್ಟುಕೊಂಡು, ಲಾಕ್ಡೌನ್ ವಾಸ್ತವ, ಕತೆ ಕಲ್ಪನೆ ಅಂದರೆ ನಿಮ್ಗೆ ನೋಡ್ತಾ ಕತೆ ಗೊತ್ತಾಗುತ್ತೆ. ನೋಡ್ತಾ ಅಲ್ಲಿ ವಿಷಾದ ರಂಜನೆ, ಯಾಕಂದರೆ ಕಥೆಯಲ್ಲಿ ಎಲ್ಲವೂ ಇದೆ. ಅಲ್ಲಿ ಲಾಕ್ಡೌನ್ ಅಂದರೆ ನಮಗೆಲ್ಲ ಅರ್ಥ ಆಗುತ್ತೆ. ತುಂಬ ಕಷ್ಟನೂ ಆಗಿದೆ, ತುಂಬ ಇಷ್ಟನೂ ಆಗಿದೆ ಎಲ್ಲರಿಗೂ, ಅದು ಗೊತ್ತಿರೋ ವಿಷಯ. ಹಂಗಾಗಿ ನಮ್ಮ ಭಾಷೆ ನಾವು ನಮ್ಗೆ, ಯಾಕಂದರೆ ನನಗೆ ತುಂಬ ಜನ ನಾವು ಇಂಡಸ್ಟ್ರಿಯಲ್ಲಿ ಕೇಳ್ಪಟ್ಟಂಗೆ ಚಿಕ್ಕ ಚಿಕ್ಕ ನಾವು ಕಲ್ತವ್ರಿಂದ ಉತ್ತರ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿ ಮಾಡೋಣ, ಅಲ್ಲಿ ಲೋಕಲ್ ಭಾಷೆ ಮಾಡೋಣ ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ. ಈಗ ಈ ಭಾಷೆ ಇಲ್ಲ ಅಂತಲ್ಲ, ಅರ್ಧ ಮಾತು ಯೂಸ್ ಮಾಡ್ತಾರೆ, ಅರ್ಧ ಇಲ್ಲಿ ಇರ್ತದೆ ಕತೆಗಳು. ಪ್ಯೂರ್ ಉತ್ತರ ಕರ್ನಾಟಕ ಕತೆಗಳನ್ನ ಆಲ್ಮೋಸ್ಟ್ ಯಾರು ಕಡಿಮೆ ಮಾಡ್ತಾರೆ. ಇತ್ತೀಚೆಗೆ ಬಂದಿದೆ ಉಡಾಳ ಅಂತ ಬಂತು, ತುಂಬ ಸಿನಿಮಾಗಳು ಬಂದಿದ್ದಾವೆ ಇತ್ತೀಚೆಗೆ. ಬಟ್ ನಾವು ನಮಗೆ ಅಲ್ಲಿಂದ ಕತೆಗಳು ಮಾಡೋಕ್ಕೆ ಇಷ್ಟ ಆಯಿತು. ಹಂಗಾಗಿ ಲಾಕ್ಡೌನ್ ಅಂತ ಒಂದು ಕತೆ ಶುರು ಮಾಡಿದ್ವಿ, ಅಲ್ಲೇ ಶೂಟ್ ಮಾಡಿದ್ವಿ. ತುಂಬ ನಾನು ಹೇಳೋದಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಎಲ್ಲ ನಿಮ್ಮ ಮುಂದೆ ಬರ್ತಾ ಇದೆ. 22 ಇದೇ ಮೇ ತಿಂಗಳು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ನೋಡಿ ಎಲ್ಲರೂ. ಅಚ್ಚ ಕನ್ನಡ ಸಿನಿಮಾ ಇಲ್ಲಿ ಯಾವುದೇ, ನಾವು ಆ್ಯಕ್ಚುಲಿ ಈಗೆಲ್ಲ ತಮಿಳು, ತೆಲುಗು, ಹಿಂದಿ ಎಲ್ಲ ಬೆಳೆಸ್ತಾ ಇದ್ದೀವಿ ನಾವು ಕನ್ನಡಿಗರೆಲ್ಲ, ವಿಶಾಲ ಹೃದಯದವರು ನಾವೆಲ್ಲ. ದಯವಿಟ್ಟು ಕನ್ನಡ, ಪ್ಯೂರ್ ಕನ್ನಡ ಭಾಷೆ, ಅದ್ರ ಬಗ್ಗೆ ನಾನು ಹೆಮ್ಮೆ ಹೇಳ್ಕೊತೀನಿ. ಸೆನ್ಸಾರ್ ಅವರು ಕೂಡ ತುಂಬ ನಮಗೆ ಅಪೋಸ್ ಮಾಡಿದರು, ಚೆನ್ನಾಗಿ ಮಾಡಿದ್ದೀರಾ, ಪಕ್ಕ ಕನ್ನಡ ಸಿನಿಮಾ, ಎಲ್ಲಿ ಬೇರೆ ಭಾಷೆಯನ್ನು ಬಳಸದೆ ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್ ಪಿಕ್ಚರ್ ಮಾಡಿದೆ ಅಂತ ಹೇಳಿದರು. ಅದು ಭಾಳ ಹೆಮ್ಮೆ, ನಮಗೆ ಭಾಳ ಸಪೋರ್ಟಿವ್. ಹಂಗಾಗಿ ಬಹುಶಃ ನೀವು ಮಾಧ್ಯಮದವರು, ಅದು ಭಾಳ ಮುಖ್ಯ ನಮಗೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡ್ತೀರಿ. ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾವಾಗ ಶುರುವಾಗಿದೆ? 2 ವರ್ಷ ಆಗಿದೆ ಕತೆ ಶುರುವಾಗಿ. ಅಲ್ಲಿಂದ ಕತೆ ಸ್ಟಾರ್ಟ್ ಆಗಿದೆ ಸರ್. 2 ವರ್ಷದಿಂದನೂ ಶೂಟಿಂಗ್ ಮಾಡಿದ್ರಾ? ಇಲ್ಲ ಸರ್, ಶೂಟಿಂಗ್ ಮಾಡಿಲ್ಲ ಸರ್. ಕತೆ ಶುರು ಮಾಡಿದ್ವಿ. ಶೂಟಿಂಗ್ ಶುರುವಾಗಿದ್ದು ಸರ್ ಅದೇ ಒಂದು 3 ಮಂತ್ಸ್ ಕತೆ ಆಗಿತ್ತು ಸರ್. ಕತೆ ಕಂಪ್ಲೀಟ್ ಮಾಡಿದ್ವಿ, ಆಮೇಲೆ ಶೂಟಿಂಗ್ ಶುರು ಆಯಿತು ಸರ್. ಕಂಪ್ಲೀಟ್ ಆಗಿ ಪೋಸ್ಟ್ ವರ್ಕ್ ಮಾಡಿದ್ವಿ, ಈಗ ರಿಲೀಸ್ ಮಾಡ್ತೀವಿ ಸರ್. ಅಂದರೆ ಸರ್ ಲಾಕ್ಡೌನ್ ಅನ್ನುವಂಥದ್ದು ನಮಗೊಂದು ಭಯ ಹುಟ್ಟಿಸಿಲ್ಲ ನೀವು. ಅಂದರೆ ಕಥೆಯನ್ನು ನಾವೆಲ್ಲ ಬಿಟ್ಟಿರೋಕ್ಕಾಗಲ್ಲ. ಬಟ್ ಆದರೆ ಅಲ್ಲಿ 2 ಇದೆ ಸರ್. ನನಗೆ ಲಾಕ್ಡೌನ್ ನನಗೆ ಏನಂದರೆ, ಲಾಕ್ಡೌನ್ ಅಂದರೆ ನಮಗೆ ಕೆಲವೊಬ್ರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ಕೆಲವೊಬ್ರು ಭಯನೂ ಆಗಿದೆ. ಅಂದರೆ ಲಾಕ್ಡೌನ್ ಅಂದರೆ ಒಂದು ಅದು ಹೆಂಗಂದರೆ ನಿಮಗೆ ಅದು ಪಿಕ್ಚರ್ ಗೊತ್ತಾಯ್ತು ನಿಮಗೆ. ಸಿನಿಮಾದಲ್ಲಿ ವಿಷಯ ಏನಿದೆ ಸರ್? ವಿಷಯ ಲವ್ ಸ್ಟೋರಿ, ಬೇಸಿಕ್ ಲವ್ ಸ್ಟೋರಿ ಇದೆ. ಟೋಟಲಿ ಲವ್ ಸ್ಟೋರಿ ಕತೆ ಪೂರ್ತಿಯಾಗಿ. ಬಟ್ ನಿಮಗೆ ಆ ಘಟನೆಗಳು ನಿಮ್ಗೆ ಹೊಂದಿಕೆ ಆಗ್ತವೆ. ಲಾಕ್ಡೌನ್ ಕಂಟೆಂಟ್ ಇದೆಯಲ್ಲ, ಅದೇನೆ ಅಲ್ಲಿ ಲವ್ ಸ್ಟೋರಿ ಮೂವ್ ಆಗುತ್ತೆ ಅಷ್ಟೇ. ಆ್ಯಕ್ಚುಲಿ ಬಳ್ಳಾರಿ ಒಂದು ದುರಂತ ಆಗಿತ್ತು. ಅಂದರೆ ಕೊರೋನಾ ಆಗೋ ಟೈಮಲ್ಲಿ ಈ ಬಾಡಿಗಳು ತಂದು ಸುರ್ತಾ ಇದ್ರು ಮಣ್ಣಲ್ಲಿ, JCB ಆಗ್ತಿದ್ರು ಮಣ್ಣಲ್ಲಿ ಬಾಡಿಗೆ ತಂದು. ಅದು ಆ್ಯಕ್ಚುಲಿ ಭಯಂಕರ ನಮ್ಗೆ ಕಾಡುತ್ತೆ ಅದು ಕತೆ. ಅಂದರೆ ಮನುಷ್ಯನ ಎಲ್ಲಿಗೆ ಬಂತು ಮನುಷ್ಯನ ಜೀವನ ಅಂತ. ಅಂದರೆ ಸತ್ರು ಕೂಡ ಅವನಿಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಕಡೆ ನಮ್ಮ ಭಾಷೆ, ನಮ್ಮ ಕಲ್ಚರ್ ಹೇಗಿದೆ ಅಂದರೆ, ಸತ್ತವರಿಗೆ ಗೌರವ ಕೊಡ್ತೀವಿ ನಾವು, ದೇವ್ರ ಸಮಾನ ಅಂತೀವಿ ನಾವೆಲ್ಲ ಸತ್ತವರಿಗೆ. ಆ ಬಾಡಿನ ಮುಟ್ಟಕ್ಕೆ ಕೂಡ ಅದೆಷ್ಟು ದುರಂತ ನಾವು ಹೇಳೋಕ್ಕಾಗಲ್ಲ, ಗೊತ್ತಿರುತ್ತೆ ಮಾಧ್ಯಮದವರಿಗೆ, ನಾವು ಚಿಕ್ಕವ್ರು ನಿಮ್ದಾರ. ಬಟ್ ಆ ಇನ್ಸಿಡೆಂಟ್, ಬಳ್ಳಾರಿ ಇನ್ಸಿಡೆಂಟ್ ಭಾಳ ಕಾಡ್ತು ನಮಗೆ. ಪರ್ಟಿಕ್ಯುಲರ್ ಆಗಿ ಆ ಬಳ್ಳಾರಿನ ಇಟ್ಕೊಂಡು ಅದು ಕ್ಲೈಮ್ಯಾಕ್ಸ್ ಬೇಕಂತ ಮಾಡಿದ್ದು. ಉತ್ತರ ಕರ್ನಾಟಕದ ಭಾಷೆ ಇದೆ, ಆದರೆ ನೀವು ಚಾಮರಾಜನಗರ ಊರು ಅಂತ ಹೇಳ್ತಿಲ್ಲ, ಕನೆಕ್ಟಿವಿಟಿ ಏನು ಅನ್ನೋದು. ಯಾಕಂದ್ರೆ ಇಲ್ಲ, ನೀವು ಅದನ್ನು ಉತ್ತರ ಕರ್ನಾಟಕ ಅಂತ ಹೇಳ್ಬೇಕಿತ್ತು, ಅದು ಹೇಳಿಲ್ಲ, ಅಲ್ಲೆಲ್ಲ ಮಿಸ್ಟೇಕ್ ಆಗಿದೆ ನೋಡಿ. ಇಲ್ಲ ಮಿಸ್ಟೇಕ್ ಇಲ್ಲ ಸರ್, ಅದು ಗೊತ್ತಿದ್ದು ಮಾಡಿದ್ದು. ಮತ್ತೆ ಅದೇ ಚಾಮರಾಜನಗರಕ್ಕೂ ಉತ್ತರ ಕರ್ನಾಟಕ ಹೆಂಗ್ ಲಿಂಕ್? ಅದು ಲಿಂಕ್ ಇಲ್ಲ ಸರ್. ಅದು ಆ್ಯಕ್ಚುಲಿ ಸರ್ ಹೆಂಗಂದ್ರೆ, ಅದು ಕತೆ ಸ್ವಲ್ಪ ಟ್ವಿಸ್ಟ್ ಇದೆ ಸರ್. ಅದು ನೀವು ಭವಿಷ್ಯ ನೋಡಿ ಗೊತ್ತಾಗತ್ತೆ.
ಅಂದರೆ ಬಳ್ಳಾರಿ ಇದೆ, ಚಾಮರಾಜ ಸರ್. ಕರ್ನಾಟಕ ಅಂದರೆ ನಾನು ಯಾಕೆ ಹೇಳಿದ್ರೆ ಸರ್ ನಿಮಗೆ ಕಟೆ ಕರ್ನಾಟಕದಾಗಿರ್ಬೋದು, ಉತ್ತರ ಕರ್ನಾಟಕ, ಬಟ್ ಎಲ್ಲದಕ್ಕೆ ಕನೆಕ್ಟ್ ಆಗುತ್ತೆ ಇದು. ಲಾಕ್ಡೌನ್ ಅಂತ ಕಂಟೆಂಟ್ ಇದೆ ಸರ್, ಎಲ್ಲರಿಗೂ ಬೇಕಾದ್ರೆ ನೀವು ಚೀನಾಕ್ಕೆ ಹೋದ್ರು ಅಷ್ಟೇ, ಇಂಡಿಯಾಕ್ಕೆ ಹೋದ್ರೆ ಎಲ್ಲರಿಗೂ ಕಂಟೆಂಟ್ ಗೊತ್ತಾಗುತ್ತೆ ನಿಮಗೆ. ಲಾಕ್ಡೌನ್ ಅನ್ನೋದು ವರ್ಲ್ಡ್ ಇದೆಯಲ್ಲ ಸರ್, ಶೂಟಿಂಗ್ ಸ್ಪಾಟ್ಗಳು ನೀವು ಸೀನ್ಗಳು ತೆಗೆದಿರಬೇಕಾದ್ರೆ ಚಾಮರಾಜನಗರ ಊರು ಅಂತ ಹೇಳ್ತೀರಿ. ಹೌದು ಸರ್. ಹೌದು, ಭಾಷೆಯಲ್ಲಿ ಉತ್ತರ ಕರ್ನಾಟಕ ಭಾಷೆ ಬರ್ತದೆ ಒಳ್ಳೆ. ಹೌದೌದು. ಅದಕ್ಕೆ ನಾವು ಕೇಳ್ತಾರೆ ಸರ್ ಏನು ಗೊತ್ತಾ, ಒಂದು ಇಂಟು ಅದು ವಾಚಿಂಗ್ ಸರ್, ಅದು ವಾಚಬಲ್ ಬರುತ್ತೆ ಅದು ಅಷ್ಟೇ. ಅದು ನಿಮಗೆ ಅದು ವಾಚ್ ಎಸ್ ಸರ್. ಬಟ್ ಅದಕ್ಕೂ ಲಿಂಕ್ ಇದೆ ಅಷ್ಟೇ. ಎಸ್ ಸರ್. ಇದು ಈಗ ಸರ್ ಈ ಕಂಟೆಂಟ್ ತೋರಿಸಿದ್ರಲ್ಲ ನಮಗೆ, ಹಾಂ ಸರ್. ಸೇಮ್ ಕಂಟೆಂಟೇ ಕ್ಯೂಬ್ಗೆ ಮತ್ತು UFA ಅಪ್ಲೋಡ್ ಆಗುತ್ತಾ ಅಥವಾ ಕಂಟೆಂಟ್ ಅಂದರೆ ಕ್ವಾಲಿಟಿ ಸೇಮ್ ಕ್ವಾಲಿಟಿ ಅಪ್ಲೋಡ್ ಮಾಡ್ತೀರಾ? ಇಲ್ಲ ಸರ್, ಕ್ವಾಲಿಟಿ ಬೇರೆ ಅಲ್ವಾ? ತುಂಬ ಡಲ್ ಇದೆ ಕ್ವಾಲಿಟಿ. ಎಸ್ ಆಗ್ಲಿ ಸರ್. ಅಲ್ಲ ಹೌದು ಸರ್. ಪ್ಲೀಸ್, ಇನ್ನೂ ನೀವು ತುಂಬ ಟೈಮ್ ಇರೋದ್ರಿಂದ ಎಸ್ ಸರ್. ಕ್ಯೂಬ್ UFO ಇದನ್ನು ರಿಸೀವ್ ಮಾಡಲ್ಲ. ಇಲ್ಲ ಗೊತ್ತು ಸರ್, ಅದು ಬೇರೆ ಕಂಟೆಂಟ್ ಇದೆ. ಪ್ಲೀಸ್ ಅದೊಂದು ಯಾರ ಹತ್ರ ವರ್ಕ್ ಮಾಡಿದ್ರೆ ಸರ್, ನಾಗ್ತೀರ್ ಚಂದ್ರಶೇಖರ್ ಸರ್, ಚಂದ್ರಶೇಖರ್ ಸರ್, ಆಮೇಲೆ ನಾಗೇಂದ್ರ ರಸು, ಆಮೇಲೆ ಭಟ್ರು ಹತ್ರ ಒಂದು ಸ್ವಲ್ಪ ವರ್ಕ್ ಮಾಡಿ ಸರ್. ಆಮೇಲೆ ಸುಮಾರು ಸರ್ ತುಂಬ ಪಿಕ್ಚರ್ ಮಾಡಿದ್ವಿ ಸರ್, ಬಟ್ ಹೆಸರು ಬರೋಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ವಿಷಾದ ರಂಜನೆ ಅಂತ ಹಾಕಿದ್ದಾರೆ ಸರ್. ಲಾಕ್ಡೌನ್ ಅಂದ್ರೆ ಎಸ್ಪೆಷಲಿ ವಿಷಾದ. ಎಸ್ ಸರ್. ರಂಜನೆ ಕಾಣ್ತಿದ್ದಿಲ್ಲ ಸರ್. ಅಂದರೆ ಅಲ್ಲ, ಒಳ್ಳೆ ಕ್ವಶನ್ ಸರ್, ಅರ್ಥ ಆಯಿತು ಸರ್. ಅಂದರೆ ಸರ್ ನಮಗೆ ಸರ್ ನಾನು ಹೆಂಗಂದ್ರೆ ಸರ್, ಕಥೆಯನ್ನು ಹೇಳಬೇಕಾದಾಗೆ ನಾನು ಭಟ್ರಿಗೆ ಕೇಳಿದಾಗೆ ನೀವು ಫಿಲಾಸಫಿನ ನೀವು ಒಂದು ಕಾಮಿಡಿ ಹೇಳ್ಬೇಕು ಕಲ್ತಾರಲ್ಲ. ಹಾಗೆ ಸರ್ ನಾವು ವಿಷಾದವನ್ನು ಅಂದರೆ ತುಂಬ ಫನ್ನಿಯಾಗಿ ಕೆಲಸ ಹೇಳಿದ್ವಿ ನಾವೆಲ್ಲ. ಅಂದರೆ ನಿಮ್ಗೆ ಕಮೆಂಟ್ ಅದಕ್ಕೆ ಸರ್ ಎರಡೂ ಇದೆ ಸರ್ ಅಲ್ಲಿ. ಅಂದರೆ ಲೈಫ್ ಎಂಬುದು ಹೆಂಗಂದರೆ ಎರಡೂ ಇರ್ತಾರೆ ನಿಮಗೆ ಜೀವನದಲ್ಲಿ. ಅಂದರೆ ಬೇಗ ಬಲ್ಲ ಅಂತ ಅಂತಾರಲ್ಲ ಸರ್, ಆ ಟೈಪಲ್ಲಿ ಎರಡೂ ಇದೆ ಸರ್. ವಿಷಾದ ರಂಜನೆ ಅದಕ್ಕೆ ಇಟ್ಟಿತ್ತು ಪರ್ಟಿಕ್ಯುಲರ್ ಆಗಿ. ಮೇಡಮ್ UA ಕೊಟ್ಟಿದ್ದಾರೆ 16 ವರ್ಷ ಮೇಲ್ಪಟ್ಟೆ ಅಂತ, 16+. ಬಟ್ ಇದು ಲಾಕ್ಡೌನ್ ಎಂಜಾಯ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಯಾವ ಅಂದರೆ ಮೇಡಮ್ ಎಂಜಾಯ್ ಅಂದರೆ ಅಲ್ಲ, ಎಂಜಾಯ್ ಮಾಡೋದು ಹೆಂಗೆ ಅಂದರೆ ಮೇಡಮ್, ಈಗ ಕೆಲವೊಬ್ಬರಿಗೆ ರಜೆಗಳು ಸಿಗ್ತವೆ. ಅಲ್ಲಿ ನಾನು ಎಲ್ಲರೂ ಹೇಳೋಕ್ಕಾಗಲ್ಲ, ನನ್ನ ಕತೆ ಬಿಟ್ಟುಕೊಳ್ಳೋಕ್ಕಾಗಲ್ಲ. ಬಟ್ ಇದೆ ಮೇಡಮ್, ಅಂದರೆ ನಿಮಗೆ ಅಂದರೆ ನಮ್ಗೆ ಹೆಂಗಂದ್ರೆ ರಜೆ ಸಿಕ್ಬಿಟ್ಟು ಸಾಕತ್ತೆ, ನಮ್ಗೆ ಇದ್ದಿಲ್ಲ ಅವಕಾಶ. ಅಂದ್ರೆ ನಾವು ಓದಬೇಕಾದಾಗೆ ಮಕ್ಕಳಿಗೆಲ್ಲ ಭಾಳ ಚಿಕ್ಕಿತ್ತು, ನಿಮಗೆ ರಜೆ ಸಿಕ್ಬಿಟ್ಟು ಸಾಕತ್ತೆ. ತುಂಬ ರಜೆ ಸಿಕ್ಕಿತ್ತು ಈ ಸಲ ರಜದಲ್ಲಿ, ಅದು ಇತ್ತು. ಪ್ಲಸ್ ಇದಿದೆ ಮೇಡಮ್, ಇನ್ನೊಂದೇನು ಮೇಡಮ್ ಅಂದರೆ ಮತ್ತೆ ಗಂಡ ಹೆಂಡತಿ ಜೊತೆ ಇರ್ತಿರಲಿಲ್ಲ. ಈ ಸಾಫ್ಟ್ವೇರ್ ಟೈಮ್ ಸಿಕ್ಬಿಟ್ಟು ಸಾಕು, ಒಂದು ವಾರ ಟೈಮ್ ಬಿಟ್ಟು ಸಾಕು, ರಜೆ ಸಿಕ್ಕಿಟ್ಟು ಸಾಕಪ್ಪ ಜೊತೆ ಇರೋರು. ಬಟ್ ಅಲ್ಲಿ ಒಂದು ಅವಕಾಶ ಸಿಕ್ಕುತ್ತಲ್ವ, ಹಂಗೂ ಸಿಕ್ಕಿದೆ. ಬಟ್ ಬೇಜಾರು ಆಗಿ ಡೈವರ್ಸ್ ತುಂಬ ಆಗಿದೆ ಅಂತಾರೆ ಭಾಳ ಜನ, ನೋಡ್ಬೇಕು ನೀವು ಲಾಕ್ಡೌನ್ ಟೈಮಲ್ಲೆಲ್ಲ. ಅಂದರೆ ಗಂಡ ಹೆಂಡತಿಗೆ ಸಂಘರ್ಷಗಳು ನಡೆದು ಅದು ತುಂಬ ಆಗಿದೆ ಮೇಡಮ್. ಇನ್ಸಿಡೆಂಟ್ ಎಲ್ಲ ಗೊತ್ತು, ಮೀಡೋದಕ್ಕೆ ನಾವೇನು ಸ್ಪೆಷಲ್ ಹೇಳೋಕ್ಕಾಗಿಲ್ಲ, ನೀವೆಲ್ಲ ಗಮನಿಸ್ತಿರ್ತೀರಿ ಅಷ್ಟೇ. ತುಂಬ ಅಂಕೆ ತುಂಬ ಸಿನಿಮಾ ಮಾಡಿದ್ದಾರೆ ಅವರು. ಲಾಸ್ಟ್ ಟೈಮ್ ಒಂದು ಫೋಟೋ ಅಂತೇಳಿ ಉತ್ತರ ಕನ್ನಡ ಭಾಷೆ, ಶಿವರಾಜ್ ಮೆಹೋ ಅಂತ ಅವ್ರು ಮಾಡಿದ್ದಾರೆ. ಸುಪ್ರೀತ್ ಎಡಿಟ್ ಮಾಡಿದ್ದಾರೆ. ಶಾನವಾಜ್ ಶ್ರೀ ಅವರು ಸ್ಟುಡಿಯೋದಲ್ಲಿ ವರ್ಕ್ ಆಗಿದೆ. ಯಾವಾಗ ಸರ್ ಇದೇ ಮಂತ್ 22 ಸರ್, ಈ ಮಂತ್. ಮೂವಿ ಮಾಡೋಕೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ. ಪ್ರೊಡ್ಯೂಸರ್ ಯಾಕಾದೆ ನಾನು ಅಂತಂದರೆ, ಪ್ರೊಡ್ಯೂಸರ್ ಆಗ್ಬೇಕನ್ನೋ ಉದ್ದೇಶ ನನಗಿರಲಿಲ್ಲ. ಆ್ಯಕ್ಚುಲಿ ನಾನು ಆ್ಯಕ್ಟರ್ ಆಗ್ಬೇಕಂತ ಬಂದೆ. ಸುಮಾರು ಸಲ ಕೆಲವೊಂದು ಚಾನ್ಸ್ಗಳೆಲ್ಲ ಕೇಳ್ಕೊಂಡು ಹೋದೆ. ಸುಮಾರು ಮೈಸೂರು ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಕರಿತಾಯಿದ್ರು, ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡ್ತಾಯಿದ್ರು. ನಮ್ಮದು ಉತ್ತರ ಕರ್ನಾಟಕ, ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಸ್ವಂತ ಖರ್ಚಿಟ್ಕೊಂಡು ಆ್ಯಕ್ಟಿಂಗ್ ಮಾಡಿ ತುಂಬ ಕಷ್ಟನೇ ಅನುಭವಿಸಿದೆ. ಆದರೆ ಕ್ಯಾರೆಕ್ಟರ್ ಯಾವ ಥರ ಕೊಡೋರು ಅಂದರೆ, ಡೈಲಾಗ್ ಇರೋದಿಲ್ಲ, ಸುಮ್ಮನೆ ಒಂದು ಕುಂದ್ರಿಸೋದು, ಒಂದು MLA ರೈಟ್ ಹ್ಯಾಂಡು ಏನೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡೋದನ್ನ ಕೈ ಕಟ್ಕೊಂಡು ನಿಂತಿರಬೇಕು ಅಷ್ಟೇ. ಅದನ್ನು 5 ಸಲ ಕರೆಸಿದ್ದಾರೆ ನನಗೆ ಮೈಸೂರಲ್ಲಿ. 5 ಸಲ ಕರೆಸಿಬಿಟ್ಟು ಏನು ಡೈಲಾಗೇ ಇಲ್ಲ. ಅದೇ ಥರ 2-3 ಸಿನಿಮಾಗಳಲ್ಲಿ ನನಗಂತೂ ಏನಪ್ಪ, ನಾನು ಏನೋ ಒಂದು ನಾವು ಸಿನಿಮಾ ಇಂಡಸ್ಟ್ರಿ ಏನಂತ ಗೊತ್ತಿರಲಿಲ್ಲ, ಒಂದು ಏನೋ ಆಸೆಗೆ ಬಂದೆ ಆ್ಯಕ್ಟಿಂಗ್ ಮಾಡ್ಬೇಕಂತ. ಯಾವ ಒಂದು ಅವಕಾಶಗಳು ಅದೇ ಇದೇ ಥರ ಸಿಗ್ತಾ ಹೋಯ್ತು. ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೊಂದು ಕಷ್ಟಪಡಬೇಕಾ ಅನ್ನೋದೊಂದು ನೋವು ಆಗ್ಬಿಡ್ತು. ನಾನು ದುಡ್ಡಿರೋನಲ್ಲ, ಜಮೀನ್ದಾರಲ್ಲ, ಒಬ್ಬ ಫ್ಯಾಕ್ಟ್ರಿ ವರ್ಕರ್. ಫ್ಯಾಕ್ಟ್ರಿಲಿ ವರ್ಕ್ ಮಾಡೋನು, ಏನೋ ಕಲಾವಿದ ಆಗಬೇಕು ಅನ್ನೋ ಆಸೆಗೆ ಫಿಲಿಮ್ ಇಂಡಸ್ಟ್ರಿಗೆ ಕಾಲಿಟ್ಟೆ. ಬಟ್ ಇದೇ ಥರ ಹಿಂಗೆ ನನಗೆ ಅವಕಾಶಗಳು ಸಿಕ್ಕೋದ್ರಿಂದ ನನಗೆ ತುಂಬ ನೋವಾಯಿತು. ಹಿಂಗಾದರೆ ನಾನು ಇನ್ನು ಆ್ಯಕ್ಟಿಂಗ್ ದೊಡ್ಡ ಚಾನ್ಸ್ಗಳು ಸಿಗೋಲ್ಲ ನನಗೆ, ಇದೇ ಥರನ ಆಗ್ಬಿಡ್ತೀನಿ ಅಂತ ಎಷ್ಟು ಅವಕಾಶಗಳು ಕೇಳ್ಕೊಂಡು ಹೋದ್ರೂ ನನಗೆ ಅವಕಾಶಗಳು ಸಿಗಲಿಲ್ಲ. ಕೊನೆಗೆ ನಾನೇನು ಮಾಡಿದೆ, ಇದು ಬೇಜಾರಾಗಿ ನಾನು ಯಾಕೆ ಇನ್ನೊಬ್ಬರಿಗೆ ಅವಕಾಶಗಳು ಕೇಳಬೇಕು, ನಾನೇ ಅವಕಾಶ ಕೊಟ್ಟರೆ ಆಯ್ತಲ್ಲ ಅನ್ನೋದೊಂದು ಮನಸ್ಸಿಗೆ ಬಂತು.
ಲಾಸ್ಟ್ ಒಂದು ಮೈಸೂರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಇವರು ನಮ್ಮ ಡೈರೆಕ್ಟರ್ ಜಾವೇದ್ ಅವರ ಪರಿಚಯ ಆಯಿತು. ಅವರು ನಮ್ಮ ಉತ್ತರ ಕರ್ನಾಟಕದವರು ಅಂತ. ಅಲ್ಲಿ ಆ ಮೂವಿಲಿ ಇವರು ಅಷ್ಟೇ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಹೀಗಾಗಿ ಪರಿಚಯ ಮುಖಾಂತರ ನಾನು ಏನಾದರೂ ಮಾಡಬೇಕು, ಇದೇ ಥರ ಆದರೆ ಆಗಲ್ಲ ಅಂತ ನಾನು ಇವ್ರ ಹತ್ರ ಕೇಳಿಕೊಂಡೆ. ಯಾವುದರ ಒಂದು ಮೂವಿ ಮಾಡೋಣ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನೇ ಒಂದು ನನ್ನ ಅವಕಾಶಗಳನ್ನ ನಾನೇ ಕ್ರಿಯೇಟ್ ಮಾಡಿಕೊಂಡೆ ಮತ್ತು ಕೆಲವೊಬ್ಬರಿಗೆ ಅವಕಾಶಗಳನ್ನು ಕೊಟ್ಟೆ. ಆಮೇಲೆ ಇವ್ರ ಹತ್ರ ಒಂದು ಡಿಸ್ಕಸ್ ಮಾಡಿದ್ವಿ. ಅದು ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಸ್ಟೋರಿ ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ. ಈ ಥರ ಸ್ಟೋರಿ ಮಾಡಬೇಕು ಅಂತ ಇವ್ರು ಹೇಳಿದ್ರು. ಲಾಕ್ಡೌನ್ ಅಂತ ಒಂದು ಸ್ಟೋರಿ ಇದೆ ಅಂತ ಹೇಳಿದರು. ಹೀಗಾಗಿ ಆ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಲಾಕ್ಡೌನ್ ಸ್ಟೋರಿ ಅಲ್ಲಿಗೆ ಸ್ಟಾರ್ಟ್ ಆಯಿತು ಬರೆಯೋಕ್ಕೆ. ಸಿಟಿ ಬಸ್ ಸ್ಟಾಪಿಂದಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾಡ್ಬಿಟ್ಟು ಒಂದು 3-4 ತಿಂಗಳು ಸ್ಟೋರಿನ ಮಾಡಿಬಿಟ್ಟು ಆಮೇಲೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಇಲ್ಲಿವರೆಗೂ ತಂದಾಯಿತು. ಸೆಂಟ್ರಲ್ಲಿ ತುಂಬ ಕಷ್ಟ ಆಯಿತು. ಯಾಕಂದರೆ ನನಗೆ ಫಿಲಿಮ್ ಇಂಡಸ್ಟ್ರಿ ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಆದರೂ ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ತೊಗೊಂಡು ಬಂದೆ. ಬಟ್ ಏನಂತಂದರೆ ಇದೊಂದು ಕಂಟೆಂಟ್ ಮೂವಿ ನಮ್ಮ ಉತ್ತರ ಕನ್ನಡ ಭಾಗ ಎಲ್ಲ ಕಡೆ ಭಾಗಗಳಿಗೂ ತುಂಬ ಇದು ಇಷ್ಟ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ನಾನು ಇಲ್ಲಿವರೆಗೂ ಕಷ್ಟಪಟ್ಟು ತೊಗೊಂಡು ಬಂದು ನಮ್ಮ ಪ್ರೇಕ್ಷಕರ ಮುಂದೆ ಇಟ್ಟಿದ್ದೀನಿ. ಇನ್ನು ಮುಂದೆ ನೀವೇ ಕನ್ನಡ ಚಿತ್ರಮಂದಿರಗಳಲ್ಲಿ ನೋಡಿ ನಮ್ಮನ್ನು ಹಾರೈಸಬೇಕು ಅಂತ ಕೇಳ್ಕೊತೀನಿ. ತುಂಬ ಡೈಲಾಗಿದೆ ಸರ್. ನಿಮ್ಗೆ ಎಷ್ಟು ಸಮಾಧಾನ ಆಗಬೇಕು ಅಷ್ಟು ಬರ್ಸ್ಕೊಂಡಿದ್ದೀರಾ? ಸಮಾಧಾನ ಆಗಿದೆ ಸರ್. ಏನು ಪಾತ್ರ ಏನಿದೆ, ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಇದರಲ್ಲಿ ಹೀರೋಗಿಂತ ನೆಕ್ಸ್ಟ್ ಸ್ವಲ್ಪ ಲೀಡ್ ಕ್ಯಾರೆಕ್ಟರಲ್ಲಿ ಇದ್ದೀನಿ ಸರ್. ಹೀರೋ ನೆಕ್ಸ್ಟ್ ಆದರೆ ನಾನೇ ಲೀಡ್ ಕ್ಯಾರೆಕ್ಟರ್. ಬಟ್ ಅವ್ರದ್ದು ಒಂದು ಸ್ಟೋರಿ ನಡೆಯುತ್ತೆ, ನಮ್ಮದು ಒಂದು ಫ್ಯಾಮಿಲಿ ಸ್ಟೋರಿ. ಹೀರೋದು ಕಾಲೇಜ್ ಹುಡುಗಿ ಲವ್ ಸ್ಟೋರಿ. 2 ಟ್ರ್ಯಾಕ್ ಇದೆ ಸರ್. ಬಟ್ ಫ್ಯಾಮಿಲಿ ಸ್ಟೋರಿ ನಂದು ನಡೆಯುತ್ತೆ. ಸೈಟ್ ಇತ್ತು, ಮೂವಿ ಮಾಡಲೇಬೇಕು ಅನ್ನೋ ಒಂದು ಹಠ ಬಂತು. ಸೈಟ್ ಎಲ್ಲ ಮಾರ್ಬಿಟ್ಟು ಅದು ಮಾಡಿದೆ. ಅದಾದಮೇಲೆ ಸ್ವಲ್ಪ ಲೋನು ಗೀನು ಗೋಲ್ಡ್ ಲೋನು ಅದು ಇದು ಅಂತ ಮಾಡಿಕೊಂಡು ಇಲ್ಲಿವರೆಗೆ ತಂದು ಮುಗಿಸ್ಬಿಟ್ಟೆ ಸರ್. ರಿಟರ್ನ್ಸು ಎಲ್ಲ ನಮ್ಮ ಮೇಲೆ ಬಿಟ್ಟಿದ್ದೀನಿ ಸರ್. ನೋಡ್ತಾರೆ, ಖಂಡಿತ ನಾನು ಬೆಳೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ ಸರ್. ಇಲ್ಲ ಸರ್, ಅವ್ರ ಸಪೋರ್ಟ್ ತುಂಬ ಇದೆ ಸರ್ ನಮಗೆ. ಕೊನೆಗೆ ಸಿರಿ ಮ್ಯೂಸಿಕ್ ಅವರೇ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಂದನೇ ನನಗೆ ಇದೆಲ್ಲ ಇದೆ ಸರ್. ಎಷ್ಟಾಯ್ತು ಬಜೆಟ್? ಬಜೆಟ್ ಸುಮಾರು ಆಗಿದೆ ಸರ್. ಮಾಡುವಂತ ಅಂದ್ಬಿಟ್ರು. ಇಲ್ಲ ಸರ್, ನಾನು ಈ ಸಿನಿಮಾನೇ ಮಾಡ್ತೀನಿ ಅಂತೇಳಿ ಕೆಲಸ ಡಿಸೈನ್ ಮಾಡಿಬಿಟ್ಟೆ ಸರ್. ಸಿಂಧನೂರು ಸರ್, ರಾಯಚೂರು ಡಿಸ್ಟಿಕ್ ಸರ್. ಅವಕಾಶ ಸಿಕ್ಕಿದಾಗ ಅಲ್ಲಿಂದ ಬರೋ ಟ್ರಾವೆಲ್ ಮತ್ತೆ ಅದೇ ಸಮಸ್ಯೆ ಆಗುತ್ತಲ್ಲ? ಸಿಗುತ್ತೆ ಸರ್. ಈಗ ಮೂವಿಗೆ ಅವಕಾಶ ಸಿಕ್ಕರೆ ಬಂದೇ ಬರ್ತೀನಿ ಸರ್. ನಾನು ಮೂವಿಗೋಸ್ಕರ ಅಷ್ಟು ಇಲ್ಲಿಗೆ ಬಂದು ಮೂವಿ ಮಾಡಿದ್ದೀನಿ ಅಂತ ಬೆಂಗಳೂರಲ್ಲಿ. ಇನ್ನು ಅವಕಾಶ ಸಿಕ್ಕರೆ ಬರಲ್ವಾ ಸರ್? ಥ್ಯಾಂಕ್ ಯು ಸರ್. ಟೀಸರ್ ಫಸ್ಟ್ ತೋರಿಸಿದ್ರು, ನಾನು ಹೇಳಿದೆ ವಾಟ್ ಎವರ್ ಅದು ಕ್ವಾಲಿಟಿ ಬಗ್ಗೆ ಹೇಳಿದರು. ಸೊ ಕ್ವಾಲಿಟಿ ಸ್ವಲ್ಪ ಡಲ್ ಇದೆ ನೋಡಿ ಅಂತ ಹೇಳಿದೆ. ಆಮೇಲೆ ಹಾಡುಗಳು ತೋರಿಸಿದ್ರು, ತುಂಬ ಚೆನ್ನಾಗಿತ್ತು ಹಾಡುಗಳು. ಅಂದರೆ ಲಾಕ್ಡೌನ್ನ ಮತ್ತೆ ನೆನಪು ಮಾಡುವಂಥ ಕತೆ ಇದರಲ್ಲಿತ್ತು. ಅಂದರೆ ಆ ಹಾಡನ್ನ ನೋಡ್ತಾ ಇದ್ರೆ ಅದರಲ್ಲಿ ಗೊತ್ತಾಗ್ತದೆ ಹೇಗಿತ್ತು ಏನಿತ್ತು ಅಂತೇಳಿ. ಸೊ ಹಾಡು ಎಲ್ರಿಗೂ ಮನಮುಟ್ಟೋ ಥರ ಇದೆ, ತುಂಬ ಚೆನ್ನಾಗಿದೆ. ಓಕೆ, ನಾನು ತೊಗೊಳ್ತೀನಿ, ವಾಟ್ ಎವರ್ ನಿಮ್ಗೆ ಏನು ಸಪೋರ್ಟ್ ಬೇಕು ಮಾಡ್ತೀನಿ ಅಂತ ಹೇಳಿ ಸೊ ಹಾಡುಗಳನ್ನ ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಮಾಡಿದ್ದೀನಿ. ಸೊ 4 ಹಾಡಿದೆ ಟೋಟಲಿ. ಒಂದು ಪ್ಯಾಥೋ ಸಾಂಗ್ಸ್ ಇದೆ, 4 ಹಾಡುಗಳಿದೆ. ಸೊ ಅಂದರೆ ಆ ಲಾಕ್ಡೌನ್ ನಮಗೆ ಮತ್ತೆ ನೆನಪು ಮಾಡುತ್ತೆ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ 2-3 ಆ್ಯಂಗಲಲ್ಲಿ ಹೋಗುತ್ತೆ ಅದು. ಹೀರೋ ಮತ್ತು ಮಂಜು ಡೈರೆಕ್ಟ್ರು ಎಲ್ಲರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಥೆನ ಪೋಣಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಅದನ್ನು ಅವರು ಹೇಳಬೇಕು ಮಂಜು ಅವರು. ಯಾಕಂದರೆ ನಾನಂತೂ ಮಾಡಿದ್ದೀನಿ, ವಾಟ್ ಎವರ್ ಏನು ಮಾಡಬಹುದು ಎಲ್ಲ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಅವ್ರು ಹೇಳಿದರು, ಸರ್ ಹಿಂದಿ ಮತ್ತು ನಾರ್ತ್ ಇಂಡಿಯನ್ ರೈಟ್ಸ್ ಏನಾದರೂ ಮಾಡಿಸೋಣ ಸರ್ ಅಂತ. ಆಯಿತು, ಏನೇನು ಸಪೋರ್ಟ್ ಮಾಡ್ಬೋದು ಐ ಆಮ್ ಸಪೋರ್ಟಿಂಗ್. ಯಾಕಂದರೆ ಅಲ್ಲಿಂದ ಬಂದಿದ್ದಾರೆ, ನಿಮ್ಗೆ ಹೆಲ್ಪ್ ಆದರೆ
ಅವ್ರ ಸೈಟ್ ಅದು ಕೊಟ್ಟಿರೋದ್ರ ಮಾತ್ರ ಅದಷ್ಟೇ ಅಲ್ಲ, ಅವರು ಇನ್ನೊಂದು ಹೇಳಿದ್ರು, ಈಗ ನೆಕ್ಸ್ಟ್ ಆಲ್ರೆಡಿ ಇನ್ನೊಂದು ಸಿನಿಮಾ ಸೆಟ್ ಮಾಡಿದ್ದಾರೆ, ಇನ್ನೊಂದು ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ಕತೆ ಬರೆದು ಆಲ್ರೆಡಿ ಅದಕ್ಕೆ ಸಾಂಗ್ಗಳನ್ನು ಬರೆದ್ಬಿಟ್ಟು ಸೊ ಶೂಟಿಂಗು ಮೇ ಬಿ ಸ್ಟಾರ್ಟ್ ಮಾಡಿರಬೇಕು. ಶೂಟಿಂಗು ಮಾಡಿದ್ರ ಮಂಜು ಅವರೇ? ಸೊ ಇನ್ನೊಂದು ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ. ಅವರು ನಮ್ಮ ಹತ್ರ ಬಂದೆಲ್ಲ ತೋರಿಸಿ ಎಲ್ಲ ಆಗ್ಲೇ ಸ್ಟಾರ್ಟ್. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಮೇ ಬಿ. ಎಷ್ಟು ಸೈಟ್ ಇದೆ? ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಲಾಕ್ಡೌನ್ ಅಂತ ಸಿನಿಮಾದಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ. ಹಾಗಾಗಿ ನಮ್ಮ ಮಂಜು ಅವರು, ಮುದಗಲ್ ಅವರು ಮಂಡ್ಯ ಹತ್ರ ಒಂದು ಸಿನಿಮಾ ಶೂಟಿಂಗ್ಗೆ ಅಂತ ನಮ್ಮನ್ನು ಕರೆಸಿದರು. ಅವರು ಅಲ್ಲಿ ನಮಗೆ ಪರಿಚಯ ಆದರು. ಒಂದು ನಂಟು ಬೆಳೆಸ್ಕೊಂಡು ಅಲ್ಲಿ ಪರಿಚಯ ಆದರು. ಆಮೇಲೆ ಇಲ್ಲ ಬಾವ, ನಾವು ಯಾವುದನ್ನ ಒಂದು ಸಿನಿಮಾ ಮಾಡಬೇಕು. ನಾನು ಸುಮಾರು ವರ್ಷಗಳಿಂದ ಅಲ್ಲಿಗೆ ಇಲ್ಲಿಗೆ ತಿರುಗಿ ತುಂಬ ಸುಸ್ತಾಗಿದೆ, ತುಂಬ ಬೇಜಾರಾಗುತ್ತೆ. ನನಗೆ ತುಂಬ ಆಸೆಯಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. ಅದೇ ನೋವಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ, ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು, ಆಗುತ್ತೆ ಅಂತ ಹೇಳಿದೆ. ಸರ್, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯಿತು ನಿನ್ನ ಧೈರ್ಯ ಇದ್ದರೆ ನೀನು ಮಾಡು, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ. ಆ ಭಾಷೆ ಅಂದರೆ ನಮಗೂ ತುಂಬ ಇಷ್ಟ ಆಗಿ, ಆಯಿತು ನೀವು ಅಲ್ಲಿ ಮಾಡ್ತೀರಲ್ಲ, ನಾವು ಬರ್ತೀವಿ, ಹೆಲ್ಪ್ ಆಗುತ್ತೆ, ಏನೋ ಮಾಡಿ ಅಂತೇಳಿ ಹೇಳಿದ್ವಿ. ಲಾಸ್ಟ್ ಟೈಮ್ ಒಂದ್ಸಲಿ ಫೋನ್ ಮಾಡಿದ್ರು, ಬಾಬಾ ಹೀರೋ ಬೇಕು ಅಂದರು. ನನ್ನ ಮಗನೇ ಇದ್ದಾನೆ, ಹೀರೋ ಹಾಕ್ಕೊಂಬಿಡಪ್ಪ ಅಂತ ಹೇಳಿದೆ. ಹಾಕ್ಕೊಂಡು ಮಾಡಿಸು ಅಂಥೇಳಿ ಕಳಿಸ್ಕೊಟ್ಟೆ. ಇವತ್ತು ಹೀರೋ ಆ್ಯಕ್ಟಿಂಗ್ ಮಾಡಿ ಅವರು ಬಂದಿಲ್ಲಿ ಕೂತಿದ್ದಾರೆ. ಆಮೇಲೆ ನಮ್ಮ ಮಂಜು ಅವರು ತುಂಬ ಕಷ್ಟ ಬಿದ್ದಿದ್ದಾರೆ, ಹೇಳ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಬಿದ್ದಿದ್ದಾರೆ. ಅಷ್ಟೋ ಇಷ್ಟಲ್ಲ, ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ, ಎಲ್ಲ ಖುಷಿಯಲ್ಲಿ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ. ಅವರು ಒಂದೊಂದು ಪೈಸಾನು ಕಷ್ಟ ಬಿದ್ದು ಮಾಡಿದ್ದಾರೆ ಈ ಸಿನಿಮಾ. ಜಾಸ್ತಿ ಹೇಳೋಕ್ಕೆ ನಮಗೆ ಇಷ್ಟ ಇಲ್ಲ. ಎಲ್ಲರೂ ನೋಡಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ನಮಸ್ಕಾರಗಳು. ಯಾಕೆಂದರೆ ಎಲ್ಲ ಮನೆಗಳಿಗೂ ನಮ್ಮನ್ನು ತಲುಪಿಸುವಂಥ ಕೆಲಸ ಮಾಡ್ತೀರಾ. ಮತ್ತು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಈ ಸಿನಿಮಾದಲ್ಲಿ ನಾಯಕಿ ತಾಯಿ ಪಾತ್ರ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಪಾತ್ರ, ಮತ್ತು ಕಥೆನೂ ತುಂಬ ಚೆನ್ನಾಗಿದೆ. ಕತೆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಮತ್ತು ಕಲಾವಿದನಾಗಿ ಬಂದು ಪ್ರೊಡ್ಯೂಸರ್ ಆಗಿ ನಮಗೂ ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನ್ನ ಈ ತಂಡಕ್ಕೆ ಗುರುತಿಸಿದ್ದು ಕೆಲಸ ಕೊಡಿಸಿದ್ದು ಜಾವೀದ್ ಸರ್, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಡೀ ಲಾಕ್ಡೌನ್ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ಸಿನಿಮಾ ನೋಡಿ. ವಿಭಿನ್ನ ರೀತಿಯಲ್ಲಿದೆ ಕತೆ, ಏನೋ ಒಂದು ಇರ್ಬೋದು ಅಂತ ಇರುತ್ತೆ ಮನಸ್ಸಲ್ಲಿ, ಆದರೆ ಊಹೆ ಮಾಡ್ಕೊಳಕ್ಕಾಗದೇ ಇರೋವಂಥದ್ದು ತಿರುವುಗಳಿದೆ ಇದು ಕಥೆನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹರಸಿ, ಎಲ್ಲರೂ ಹಾರೈಸಿ, ನಮ್ಮ ತಂಡನ ಪ್ರೋತ್ಸಾಹಿಸಿ. ಮತ್ತು ಹೊಸದಾಗಿ ಸಿನಿಮಾ ಮಾಡ್ತಾ ಇರೋ ಮಂಜು ಸರ್ಗೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಖಂಡಿತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಮಂಜು ಅವರು ತುಂಬ ಕಷ್ಟ ಇದ್ದು ಸಿನಿಮಾ ಮಾಡಿದ್ದಾರೆ. ಯಾಕಂದರೆ ಲೋ ಬಡ್ಜೆಟ್ ತುಂಬ, ಹಂಗಂತ ನಿಮ್ಮನ್ನೆಲ್ಲರಿಗೂ ಹೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ನನ್ನ ಪಾತ್ರ ಏನಂದರೆ, ಇವ್ರಿಗೆ ಅತ್ತೆ, ಇವ್ರು ನಮ್ಮ ಸೊಸೆ. ಇದು ಫಸ್ಟ್ ಟೈಮು ನಾನು ಸಿನಿಮಾಗೆ ತೋರಿಸ್ಕೊತಾ ಇರೋದು. ಹೆಂಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ.
ನಾನು ಅಷ್ಟೊಂದು ಜಾಸ್ತಿ ಮಾತಾಡ್ಕೊಳಲ್ಲ. ನನಗೆ ಬಂದಿದ್ದು ಕಿರಣ್ ಸರಿಂದ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ. ಆ್ಯಕ್ಚುಲಿ ನಾನೆಲ್ಲ ಒಂದು ಕಡೆ ಮದುವೆಗೆ ಹೋಗಿದ್ದೆ, ಅಲ್ಲಿ ತುಂಬ ಮಂಜು ಸರು ಜಾವೇದ್ ಸರು ವಿಡಿಯೋ ಕಾಲ್ ಮಾಡಿಬಿಟ್ಟು ತುಂಬ ತಲೆ ತಿಂತಾಯಿದ್ರು ನನಗೆ. ಈ ಕಡೆ ಮದುವೆನೂ ಎಂಜಾಯ್ ಮಾಡೋಗ್ಬಿಟ್ಟಿಲ್ಲ, ಸಿನಿಮಾ ಆಪರ್ಚುನಿಟಿನೂ ಅದು ಒಂಥರ ತುಂಬ ತಲೆ ಊಟ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅಷ್ಟು ತೊಂದರೆ ಮಾಡ್ತಾಯಿದ್ರು. ಆದರೆ ಪಾಪ ವಿಡಿಯೋ ಕಾಲಲ್ಲಿ ಆಡಿಷನ್ ತೊಗೊಂಡು ಇದು ಮಾಡಿದ್ರು, ಈ ಥರ ಹಿಂಗೆ ಬರಬೇಕು ಅಂತೆಲ್ಲ ಹೇಳಿದ್ರು, ಹಿಂಗೆ ರೋಲ್ ಇದೆ ಅಂತಲೂ ಹೇಳಿದ್ರು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ನಮಗೆ ಟಫ್ ಆಗುತ್ತೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಸ್ವಲ್ಪ ದಿನ ಹೆಂಗಾಗಿ ಹೋಗಿತ್ತು ಅಂತಂದರೆ ಮನೆಗೆ ಹೋದ್ಮೇಲೆ ನಾವು ಅದೇ ಲ್ಯಾಂಗ್ವೇಜೇ ಸ್ಲ್ಯಾಂಗೇ ಯೂಸ್ ಮಾಡ್ತಾಯಿದ್ವಿ, ಲೈಕ್ ಆ ಥರ ಆಗಿಬಿಟ್ಟಿತ್ತು. ಆ್ಯಂಡ್ ಫಸ್ಟ್ಲಿ ಮೈ ಕೋ ಆರ್ಟಿಸ್ಟ್ ವಿಜಯ್ ವಿಘ್ನೇಶ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಆನ್ ದೋಸ್ ಡೇಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದೆ, ಫಿಲಮ್ ಇಂಡಸ್ಟ್ರಿ ಮೇಲೆ ಒಂದು ಆಸೆ ಇತ್ತು, ಹೋಗಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಡೈರೆಕ್ಟ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಆ್ಯಕ್ಟ್ ಮಾಡಬೇಕಂತ ಆಸೆ ಇರಲಿಲ್ಲ. ಆದರೆ ನಿನ್ನ ಕೈಲಾಗುತ್ತೆ ಆ್ಯಕ್ಟ್ ಮಾಡು ಅಂತ ಹೇಳ್ಬಿಟ್ಟು ನಮ್ಮನ್ನ ಎಂಕರೇಜ್ ಮಾಡಿ, ನಿನ್ನ ಕೈಲಾಗುತ್ತೆ, ನೀನೇನೋ ಒಂದು ಮಾಡ್ತೀಯ, ಬಾ 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 ಅಂತ ಹೇಳ್ಬಿಟ್ಟು ನನಗೆ ಒಂದು ಹುಮ್ಮಸ್ನ ತುಂಬಿಸಿ ಕರ್ಕೊಂಬಂದಿದ್ದು ಮಂಜು ಮುದ್ಗಲ್ ಸರ್. ತುಂಬ ತುಂಬ ಥ್ಯಾಂಕ್ಸ್. ಮತ್ತು ಡಿಗ್ರಿ ಸರ್, ಡಿಗ್ರಿ ಫೈನಲ್ ಇಯರ್. ಹೌದು. ಅದೇ ರೀತಿ ನಮ್ಮ ಡೈರೆಕ್ಟರ್ ಸರ್ ಕೂಡ ನೋಡಿ ಅವರು ಇಲ್ಲ ಇವನು ಸೆಟ್ ಆಗಲ್ಲ, ತುಂಬ ಸಣ್ಣಕ್ಕಿದ್ದಾನೆ ಹಂಗೆ ಅಂತ ನಾವು ಅವ್ರೇನಾದ್ರು ಹೇಳ್ಬೇಕಾಗಿದ್ದರೆ ಅಲ್ಲೇ ಹೇಳಿರೋರು. ಆದರೆ ಅವರೇನು ಹೇಳಿಲ್ಲ, ನಿನ್ನ ಹತ್ರ ಟ್ಯಾಲೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಕಾನ್ಫಿಡೆನ್ಸ್ ಇದೆಯಾ ಅಷ್ಟು ಸಾಕು, ನಾನು ಮಾಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಅವ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ದೊಡ್ಡ ಥ್ಯಾಂಕ್ಸ್ ನಮ್ಮ ತಂದೆ ತಾಯಿಗೆ. ಅವರಿಂದನೇ ನಾನು ಇಷ್ಟು ದೊಡ್ಡ ಸ್ಟೇಜಲ್ಲಿ ಹಿಂಗೆ ಬಂದು ಕುತ್ಕೊಂಡಿದ್ದೀನಿ ಅಂದರೆ ಅವರಿಂದನೇ. ಸೊ ಅವ್ರಿಗೆ ಬಿಗ್ 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 ಥ್ಯಾಂಕ್ಸ್. ನನ್ನ ರೋಲ್ ಬಗ್ಗೆ ಹೇಳೋದಾದರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್, ಹೇಳೋದಿಲ್ಲ ಸರ್, ಒಬ್ಬ ಕಾಲೇಜ್ ಸ್ಟೂಡೆಂಟು. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ನೋಡಿ. ಲಾಕ್ಡೌನಲ್ಲಿ ಆಗಿರೋ ಒಂದು ಸನ್ನಿವೇಶನ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ನಾನು ತಪ್ಪು ಮಾಡಿದಾಗ ಆ್ಯಕ್ಟಿಂಗಲ್ಲಿ ಇದು ಕರೆಕ್ಟಾಗೆ ಈ ಥರ ಮಾಡು ಅಂತೇಳ್ಬಿಟ್ಟು ಸಪ್ರೇಟಾಗಿ ಕರ್ಕೊಂಬಂದು ಬುದ್ಧಿ ಹೇಳೋರು. ನೀನು ಇವಾಗ ಬೆಳೀತಿದ್ಯಾ, ಈ ಯಾವ್ಯಾವ್ದು ಮಿಸ್ಟೇಕ್ಸ್ ಇದೆಯೋ ಅದನ್ನ ತಿದ್ದಿ ಸಪ್ರೇಟಾಗಿ ಹೇಳೋರು, ಯಾವ್ದಾವ್ದು ರೈಟ್ ಇದೆಯೋ ಅದು ಎಲ್ಲರ ಮುಂದೆ ಚಪ್ಪಲೆ ತಟ್ಟಿ ಹೇಳೋರು. ತುಂಬ ಥ್ಯಾಂಕ್ಸ್ ಸರ್. ಅಷ್ಟೇ, ಥ್ಯಾಂಕ್ ಯು.